ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ದೇವರ ಕೋಣೆಯಲ್ಲಿ ಈ ಎರಡು ವಸ್ತುಗಳು ಇದ್ದರೆ ಮನೆಯಲ್ಲಿ ಒಂದು ಐಶ್ವರ್ಯದೊಂದಿಗೆ ದುಡ್ಡೇ ದುಡ್ಡು ಅಂತ ಹೇಳ್ಬೋದು. ಅಂದರೆ ಒಂದು ಐಶ್ವರ್ಯ ಅನ್ನುವಂಥದ್ದು ನೆಲೆಸುತ್ತೆ ಸ್ನೇಹಿತರೆ. ಹೌದು, ದೇವರ ಕೋಣೆಯಲ್ಲಿ ನಾವು ಈ ಎರಡು ವಸ್ತುಗಳನ್ನ ಇಟ್ಬಿಟ್ಟು ಪೂಜೆಯನ್ನು ಮಾಡುವುದರಿಂದ ಧಾನ್ಯಲಕ್ಷ್ಮಿ ನೆಲೆಸ್ತಾಳೆ ಮನೆಯಲ್ಲಿ. ಧಾನ್ಯಲಕ್ಷ್ಮಿ ನೆಲೆಸಿದ್ಲು ಅಂತಂದಾಗ ಧಾನ್ಯಲಕ್ಷ್ಮಿ ಇರುವ ಹತ್ತಿರ ಐಶ್ವರ್ಯ ಲಕ್ಷ್ಮಿ ಇರ್ತಾಳೆ ಅಂತ ಹೇಳ್ತಾರೆ. ಅಂದರೆ ನಾವು ಧಾನ್ಯಲಕ್ಷ್ಮಿಯನ್ನು ಗೌರವದಿಂದ ಭಕ್ತಿಯಿಂದ ಪೂಜೆಯನ್ನು ಮಾಡಿದಾಗ ಅಲ್ಲಿ ಐಶ್ವರ್ಯ ಲಕ್ಷ್ಮಿನೂ ಸಹ ನೆಲೆಸ್ತಾಳೆ. ಐಶ್ವರ್ಯ ಲಕ್ಷ್ಮಿ ನೆಲೆಸಿದ್ಲು ಅಂದರೆ ನಮಗೆ ಇನ್ನೇನು ಕಷ್ಟ ಹೇಳ್ರಿ, ಯಾವುದಕ್ಕೂ ಸಹ ಕಷ್ಟ ಇರೋದಿಲ್ಲ. ಅಂದರೆ ಹಣಕ್ಕಾಗಿರ್ಬೋದು ಅಥವಾ ಯಾವುದೇ ಹಣ ಇತ್ತಂದರೆ ಎಲ್ಲನೂ ಇತ್ತು ಅಂತಲೇ ಹೇಳ್ಬೋದು. ಹಾಗಾಗಿಬಿಟ್ಟು ಇವೆರಡು ವಸ್ತುಗಳನ್ನ ದಯವಿಟ್ಟು ದೇವರ ಕೋಣೆಯಲ್ಲಿ ಇಟ್ಬಿಟ್ಟು ಪೂಜೆಯನ್ನು ಮಾಡಿ. ಅದುವೇ ಏನಂತಂದರೆ ಸ್ನೇಹಿತರೆ, ಒಂದು ಹಿತ್ತಾಳೆ ಅಥವಾ ತಾಮ್ರದ ಒಂದು ಪಾತ್ರೆಯನ್ನು ತಗೊಂಡು ಅದರಲ್ಲಿ ಒಂದು ಸ್ವಲ್ಪ ಅಕ್ಕಿಯನ್ನು ಹಾಕಿ, ಅಂದರೆ 1 ಸೇರಾಗಿರ್ಬೋದು, 5 ಇಡಿ, 9 ಇಡಿ, ಈ ರೀತಿಯಲ್ಲಿ ಅಕ್ಕಿಯನ್ನು ಹಾಕಿ ಆ ಒಂದು ಅಕ್ಕಿಯ ಒಂದು ಜೊತೆಗೆ ನಾವು ಒಂದು ಕಡಗೋಲನ್ನು ತಗೋಬೇಕು. ಅದು ಮರದ್ದೇ ಆಗಿರಬೇಕು, ಯಾವುದೇ ಕಾರಣಕ್ಕೂ ಬೇರೆದಾಗಿರಬಾರ್ದು. ಪ್ಲಾಸ್ಟಿಕ್ಕಿಂದು, ಆಮೇಲೆ ಹಿತ್ತಾಳೆದು, ಆ ಥರದ್ದೆಲ್ಲ ಅಲ್ಲ, ಹಿತ್ತಾಳೆ ಅಂತೀನಿ, ಏನು ಸಿಲ್ವರ್ದೆಲ್ಲ ಬರುತ್ತೆ ಈಗ, ಆ ಥರದ್ದೆಲ್ಲ ಆಗಬಾರ್ದು. ಒಂದು ಮರದ್ದು ಒಂದು ಕಡಗೋಲು, ಚಿಕ್ಕ ಕಡಗೋಲು ತಗೊಳ್ಳಿ, ಸಿಗುತ್ತೆ, ಒಂದು 50 ರೂಪಾಯಿಗೆಲ್ಲ ಸಿಗುತ್ತೆ ಅದು. ಆ ಒಂದು ಕಡಗೋಲನ್ನು ತಗೊಂಡು ಆ ಒಂದು ತಾಮ್ರ ಅಥವಾ ಹಿತ್ತಾಳೆಯ ಪಾತ್ರೆ ಆಗಿರ್ಬೋದು ಅಥವಾ ಒಂದು ಬಟ್ಲಾಗಿದ್ದರೂ ಸಹ ನಡೆಯುತ್ತೆ. ಅವೆರಡು ಇಲ್ಲ ಅಂದರೆ ಪರವಾಗಿಲ್ಲ, ಒಂದು ಮಣ್ಣಿನ ತಗೊಳ್ಳಿ, ಅದು ತುಂಬಾ ಒಳ್ಳೆಯದು. ಅದರಲ್ಲಿ ಅದನ್ನು ಒಂದು ಪೂಜೆಯನ್ನು ಮಾಡಿ ಒಂದು ಕಡಗೋಲನ್ನು ಅದರೊಳಗಡೆ ಇಟ್ಟುಬಿಟ್ಟು ಪ್ರತಿನಿತ್ಯನೂ ಸಹ ಅದನ್ನು ಪೂಜೆಯನ್ನು ಮಾಡ್ಕೊಂಡು ಬನ್ನಿ ಸ್ನೇಹಿತರೆ. ಕಡಗೋಲು ಅನ್ನುವಂಥದ್ದು ಒಂದು ಲಕ್ಷ್ಮೀ ವಿಷ್ಣುವಿನ ಸ್ವರೂಪ ಅಂತ ಹೇಳ್ತಾರೆ. ಹಾಗಾಗಿ ನಾವು ಕಡಗೋಲನ್ನು ಇಟ್ಟುಬಿಟ್ಟು ಪೂಜೆಯನ್ನು ಒಂದು ಅಕ್ಕಿಯ ಜೊತೆಗೆ ಪೂಜೆಯನ್ನು ಮಾಡುವುದರಿಂದ ಖಂಡಿತವಾಗಿಯೂ ಸಹ ಮನೆಯಲ್ಲಿ ಒಂದು ಹಣಕ್ಕಾಗಿರ್ಬೋದು ಅಥವಾ ಆರ್ಥಿಕ ಸಮಸ್ಯೆ ಯಾವುದು ಸಹ ಅಷ್ಟೊಂದಾಗಿ ಬರೋದಿಲ್ಲ ನಮಗೆ. ಒಂದು ನಾವು ಧಾನ್ಯಲಕ್ಷ್ಮಿಯನ್ನು ನಾವು ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀವೋ ಹಾಗೆಯೇ ಐಶ್ವರ್ಯ ಲಕ್ಷ್ಮಿನೂ ಸಹ ನೆಲೆಸ್ತಾಳೆ ಅಂತ ಹೇಳ್ತಾ ಸ್ನೇಹಿತರೆ, ಇದು ಒಂದು ಪುಟ್ಟ ಕೆಲಸವನ್ನು ಮಾಡ್ಕೊಳ್ಳಿ. ನಿಮ್ಮ ದೇವ್ರ ಮನೆಗೆ ಇಲ್ಲ ಅಂದರೆ ತೊಗೊಂಡು ಬಂದು ಒಂದು ಕಡಗೋಲನ್ನು ತೊಗೊಂಡು ಬಂದು ಹಿತ್ತಾಳೆ ಅಥವಾ ಒಂದು ತಾಮ್ರದ ಪಾತ್ರೆಯಲ್ಲಿ ಹಾಕಿಬಿಟ್ಟು ಅಕ್ಕಿಯನ್ನು ಪೂಜೆಯನ್ನು ಮಾಡಿ ಸ್ನೇಹಿತರೆ. ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ. ನೋಡಿ, ಈ ರೀತಿಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು ಅಕ್ಕಿಯನ್ನು ಹಾಕಿ, ಅಥವಾ ಇದು ಯಾವುದೂ ಇಲ್ಲ ಅಂದರೆ ಪರವಾಗಿಲ್ಲ, ಮಣ್ಣಿಂದಂತೂ ಸಿಕ್ಕೇ ಸಿಗುತ್ತೆ. ಒಂದು ಚಿಕ್ಕ ಕಡಗೋಲು 50 ರೂಪಾಯಿ ಸಿಗುತ್ತೆ, ಒಂದು ಪೂಜೆಗೆ ಅಂತಲೇ ಸಿಗುತ್ತೆ ಸ್ನೇಹಿತರೆ. ತೊಗೊಂಡು ಬಂದು ಪೂಜೆ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ವ, ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ.